ಉತ್ತರ ಕನ್ನಡದಲ್ಲಿ ಕಮಲಾಕರ್ ಭಟ್ ವಿರುದ್ಧ ಆಕ್ರೋಶ. ವಸಂತ್ ಕೊಲೆಗೈದವರಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ಕಿಡಿಕಾರಲಾಗಿದೆ. ಸಿದ್ದಾಪುರ ಠಾಣೆಗೆ ಮುತ್ತಿಗೆ ಹಾಕಿದ್ದ ಗ್ರಾಮಸ್ಥರು ಎಸ್ಪಿ ದೀಪನ್ ಎದುರೇ ಅವರಿಗೊಬ್ಬ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡದಲ್ಲಿ ಕಮಲಾಕರ್ ಭಟ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಈ ಪ್ರಕರಣ ಸಹಜವಾಗಿ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ. ಕಮಲಾಕರ್ ಭಟ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಅನ್ನೋದು ಇತ್ತುವೋ ಆ ಭಾಗದ ಜನರಲ್ಲಿ. ಆದರೆ ಇದೀಗ ಈ ಒಂದು ಕೊಲೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ವಸಂತ್ ಕೊಲೆಗೈದವರಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಅಂತ ಕಿಡಿಕಾರಲಾಗ್ತಾ ಇದೆ. ಸಿದ್ದಾಪುರ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಗ್ರಾಮಸ್ಥರು. ಎಸ್ಪಿ ದೀಪನ್ ಎದುರೇ ಅವರಿಗೊಬ್ಬ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಅರೆಸ್ಟ್. ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ A3, ಸುಚಿತ್ರಾ A1, ಲೋಕನಾಥ್ A2, ಆಕಾಶ್ A4 ನಾಲ್ವರನ್ನು ತಡರಾತ್ರಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ನೋಡಿ, ಇದು ಒಂದು ಕೊಲೆ ಪ್ರಕರಣ. ಈ ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ A3 ಅನ್ನೋದು ಗೊತ್ತಾಗ್ತಾ ಇದೆ. ಇದು ಗಂಡ ಹೆಂಡತಿ ಮತ್ತು ಜ್ಯೋತಿಷಿ ಕಮಲಾಕರ್ ಭಟ್, ಇದೊಂದು ಕುಟುಂಬ ಸಮಸ್ಯೆ ಆಗಿತ್ತು. ಅದಾದ ನಂತರ ಮನೆಯಲ್ಲೆಲ್ಲ ವಿಚಾರ ಗೊತ್ತಾಗಿತ್ತು. ಅದಾದ ನಂತರ ಕೊಲೆಗಳಲ್ಲಿ ಈ ಪ್ರಕರಣ ಅಂತ್ಯ ಆಗಿತ್ತು. ಸೊ ಈ ಕೊಲೆ ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ A3, ಸುಚಿತ್ರಾ A1, ಲೋಕನಾಥ್ A2, ಆಕಾಶ್ A4 ನಾಲ್ವರನ್ನ ತಡರಾತ್ರಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ನೋಡಿ, ಏನಿದು ಕೇಸ್ ರೀಕಾಲ್ ಮಾಡ್ಕೊಬಿಡೋದಾದ್ರೆ, ಮಹೇಶ್ ಜಟ್ಯಾ ನಾಯ್ಕ ಸುಚಿತ್ರಾ 20 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗ್ತಾರೆ. ಮಹೇಶ್ ಅವರು ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಪತ್ನಿ ಸುಚಿತ್ರಾ ಕಮಲಾಕರ್ ಭಟ್ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ರು. ತನ್ನಿಬ್ಬರು ಮಕ್ಕಳೊಂದಿಗೆ ಸ್ವಾಮೀಜಿ ಜೊತೆ ವಾಸವಾಗಿದ್ರು ಎನ್ನಲಾಗಿದೆ. ಕಳೆದ 6 ತಿಂಗಳಿಂದ ಮಹೇಶ್ ಅವರು ಪತ್ನಿಯಿಂದ ದೂರ ಆಗಿದ್ರಂತೆ. 2 ತಿಂಗಳಿಂದ ಅಣ್ಣ ವಸಂತ ನಾಯ್ಕ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ರು. ತಾಯಿಯ ಅನೈತಿಕ ಸಂಬಂಧದ ಬಗ್ಗೆ ತಂದೆ ಮಹೇಶ್ಗೆ ಪುತ್ರಿ ಮಾಹಿತಿ ನೀಡಿದ್ಲು. ಈ ವಿಚಾರ ತಿಳಿದು ಪುತ್ರಿಗೆ ತಾಯಿ ಸುಚಿತ್ರಾ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರಂತೆ. ತಾಯಿ ಸುಚಿತ್ರಾಳ ಕಿರುಕುಳ ತಾಳಲಾರದೆ ಪುತ್ರಿ ಬೇಸತ್ತಿದ್ಲು. ತನ್ನನ್ನು ರಕ್ಷಿಸುವಂತೆ ದೊಡ್ಡಪ್ಪ ವಸಂತ ನಾಯ್ಕಗೆ ಮೆಸೇಜ್ ಮಾಡಿದ್ಲು. ಅಮ್ಮ ಟಾರ್ಚರ್ ಕೊಡ್ತಾ ಇದ್ದಾಳೆ, ದಯವಿಟ್ಟು ನನ್ನನ್ನು ರಕ್ಷಿಸಿ ಅಂತ ಮೆಸೇಜ್ ಕಳಿಸಿದ್ಲು. ಇದರಿಂದ ತಮ್ಮನ ಮಗಳನ್ನ ವಸಂತ್ ನಾಯಕ್ ತಮ್ಮ ಮನೆಗೆ ಕರೆತಂದಿದ್ರು. ಆದರೆ ಕಳೆದ ಭಾನುವಾರ ರಾತ್ರಿ ಮನೆಯವರು ಎಲ್ಲರೂ ಊಟಕ್ಕೆ ಕುಳಿತಿದ್ರು. ಆಗ ಸುಚಿತ್ರಾ, ಆಕೆಯ ತಂದೆ ಲೋಕನಾಥ್, ಪ್ರಿಯಕರ ಕಮಲಾಕರ ಸ್ವಾಮಿ ಇತರೆ 4 ಏಕಾಏಕಿ ಕಾರ್ನಲ್ಲಿ ಬಂದು ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಸುಚಿತ್ರಾ ತನ್ನ ಪುತ್ರಿಯನ್ನ ಬಲವಂತವಾಗಿ ಎಳೆದೊಯ್ದಿದ್ದಾಳೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಆಗ ದೊಡ್ಡಪ್ಪ ವಸಂತ್ ನಾಯಕ, ತಂದೆ ಮಹೇಶ್, ನೆರೆಮನೆಯ ಕುಮಾರ್ ಧಾವಿಸಿದ್ದಾರೆ. ಆರೋಪಿಗಳು ವಸಂತ್ ನಾಯಕ ಎದೆಗೆ ಕೈಗೆ ಮನ ಬಂದಂತೆ ಚಾಕುವಿನಿಂದ ಇರಿದು ಬಿಟ್ಟಿದ್ದಾರೆ. ಅಡ್ಡ ಬಂದ ಮಹೇಶ್ ಮತ್ತು ಕುಮಾರ್ ಅವರ ಎದೆಗೂ ಇರಿಯಲಾಗಿದೆ. ವಸಂತ್ ಅವರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸುವ ಕೆಲಸ ಮಾಡಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲಿ ಪ್ರಾಣ ಬಿಟ್ಟಿದ್ರು. ಇದು ಈ ಕೇಸ್.